ಹಲೋ ವಾಟ್ಸಪ್ ಗಾಯ್ಸ್, ಎಲ್ಲರೂ ಒಂದು ಹೊಸ ಬ್ಲಾಗ್ಗೆ ವೆಲ್ಕಮ್. ಏನು ಗುರು ಇಷ್ಟೊತ್ತಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ, ಏನು ಸಮಾಚಾರ ಅಂದರೆ ಇವಾಗ ಬಂದ್ಬಿಟ್ಟು ಟೈಮ್ ಆಲ್ಮೋಸ್ಟ್ 7 ಗಂಟೆ ಆಗ್ತಾ ಬಂತು. ಇವಾಗ ನಾನು ಬಂದ್ಬಿಟ್ಟು ಝೊಮ್ಯಾಟೊ ಮಾಡ್ತಾಯಿದ್ದೀನಿ. ಅಂದರೆ ಬೆಳಗ್ಗೆಯಿಂದ ಝೊಮ್ಯಾಟೊ ಮಾಡಿದ್ದೀನಿ. ಇವಾಗ 7 ಗಂಟೆಯಿಂದ 12 ಗಂಟೆ ಲಾಗಿನ್ ಇರಬೇಕು. ಎಷ್ಟಾಗುತ್ತೆ ಏನಂತ ನಿಮಗೆ ತೋರ್ಸೋಣಂತಲೇ ಈ ವಿಡಿಯೋ ಮಾಡ್ತಾ ಇರೋದು. ಇವಾಗ ಇನ್ನೂ ಆನ್ ಮಾಡಿಲ್ಲ ಡ್ಯೂಟಿ ಆಲ್ರೆಡಿ. ಇವಾಗ ಚಾರ್ಜಿಂಗ್ ಹಾಕಿದ್ದೀನಿ ಗಾಡಿನ. ಇವಾಗ ಎಷ್ಟು ಪರ್ಸೆಂಟ್ ಆಗುತ್ತೆ ಏನಂತ ನಿಮ್ಗೆ ತೋರಿಸ್ತೀನಿ ಗಾಡಿ ರೀ. ಒಂದು ಸೆಕೆಂಡು. ಏನು ಗುರು ಅಪರೂಪಾಗಿ ಒಂದು ವೀಡಿಯೋ ಮಾಡ್ತೀಯ, ಕಾಣಿಸೋದೇ ಇಲ್ಲ ಅಂತ ಕೇಳ್ಬೋದು. ಎಲ್ಲಿಗೂ ಟೈಮೇ ಸಿಗ್ತಾಯಿಲ್ಲ ನಂಗೆ ವೀಡಿಯೋ ಮಾಡೋಣ ಅಂದರೆ. ವೀಡಿಯೋ ಮಾಡೋಕ್ಕಾಗತ್ತೆ, ಬಟ್ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ. ಯಾಕಂದರೆ ಬೆಳಗ್ಗೆ 12 ಗಂಟೆಗೆ ಲಾಗಿನ್ ಆಗ್ತೀನಿ, ಸಾಯಂಕಾಲ ನೈಟ್ ಬಂದ್ಬಿಟ್ಟು 12 ಗಂಟೆ ಲಾಗೌಟ್ ಆಗೋದು. ಆಮೇಲೆ ಬಂದ್ಬಿಟ್ಟು ತಿರ್ಗಾ ಚಾರ್ಜಿಂಗು ಅನ್ನೋಷ್ಟರಲ್ಲಿ ಇಲ್ಲೇ ಚಾರ್ಜಿಂಗ್ ಹಾಕೋಬೇಕು. ಹೈಪರ್ ಚಾರ್ಜಿಂಗ್ ಮನೆ ಹತ್ರ ಹಾಕ್ಕೊಡೋಕ್ಕಾಗಲ್ವಲ್ಲ, ಅದರಿಂದ ಟೈಮ್ ಸಿಗೋಲ್ಲ ವೀಡಿಯೋ ಎಡಿಟ್ ಮಾಡೋಕ್ಕೆ. ಆದಷ್ಟು ಎಡಿಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ನೋಡ್ಬೋದು ಕರೆಕ್ಟಾಗಿ ಟೈಮ್ ಬಂದ್ಬಿಟ್ಟು ಕಾಣಿಸ್ತೈತಾ, 6:50 ಆಗ್ತೈತೆ. 83 ಆಗೈತೆ. ಇಲ್ಲಿ ಬಂದ್ಬಿಟ್ಟು 80 ಆಗುತ್ತೆ ನನ್ನ ಗಾಡಿ. ಓಲಾ ನೋಡಿರ್ತೀರಾ, ಮತ್ತು ರ್ಯಾಪಿಡೋ ನೋಡಿರ್ತೀರಾ, ಪೋಟರ್ ನೋಡಿರ್ತೀರಾ. ನೀವು ಕೇಳ್ಬೋದು ಬ್ರೋ ಝೊಮ್ಯಾಟೊ ಹಿಂಗೆ ಆರ್ಡ್ರ್ ಪಿಕ್ ಮಾಡೋದು, ಹೆಂಗೆ ಡ್ರಾಪ್ ಮಾಡೋದು ಅಂತ. ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ನಾನು ಚಿಕ್ಕದಾಗಿ ನಿಮಗೆ ಅಂದರೆ ಲಾಗಿನ್ ಅವರ್ಸ್ ಎಷ್ಟು ಅರ್ನಿಂಗ್ ಆಗುತ್ತೆ ಅದು ತೋರಿಸಲ್ಲ. ನಿಮ್ಗೆ ಬಂದ್ಬಿಟ್ಟು ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ. ಈ ಬ್ಲಾಗಲ್ಲಿ ಏನು ಗೊತ್ತಾ, ನೀವು ಆರ್ಡ್ರ್ ಹೆಂಗೆ ಪಿಕ್ ಮಾಡಬೇಕು, ಆರ್ಡ್ರ್ ಹೆಂಗೆ ಡ್ರಾಪ್ ಮಾಡಬೇಕು ಏನು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನೀವು ಈ ಝೊಮ್ಯಾಟೊ ಮತ್ತು ಸ್ವಿಗ್ಗಿ ಎಲ್ಲ ಮಾಡೋರಿಗೆ ಗೊತ್ತಾಗಿರುತ್ತೆ ಯಾವ ಥರ ಮಾಡೋದು ಏನು ಅಂತ. ಕೆಲವ್ರಿಗೆ ಗೊತ್ತಿರಲ್ವಲ್ಲ ಯಾವ ಥರ ಮಾಡಬೇಕು ಏನಂತ. ನೀವು ಆಲ್ರೆಡಿ ಈ ಕೆಲಸ ಮಾಡ್ತಾಯಿದ್ರೆ ನಿಮ್ಗೆ ಗೊತ್ತಿದ್ರೆ ಸ್ಕಿಪ್ ಮಾಡಿಬಿಡಿ, ನೋಡೋಕ್ಕೆ ಹೋಗ್ಬೇಡಿ. ಇವಾಗ ಹೊಸ್ದಾಗಿ ಬಂದಿರ್ತಾರಲ್ಲ ಅವ್ರಿಗೆ ಗೊತ್ತಿರಲ್ಲ ಯಾವ ಥರ ಪಿಕ್ ಮಾಡಬೇಕು ಏನಂತ. ಅದರಿಂದ ಅವ್ರಿಗೆ ನಾನು ಒಂದು ಸಣ್ಣದಾಗಿ ಒಂದು ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ, ಯಾವ ಥರ ಪಿಕ್ ಮಾಡಬೇಕು, ಯಾವ ಥರ ಡ್ರಾಪ್ ಮಾಡಬೇಕು ಅಂತಷ್ಟೇ. ನೀವು ಆಲ್ರೆಡಿ ಕೆಲಸ ಮಾಡೋರಿಗೆ ನಿಮ್ಗೆ ಗೊತ್ತೇ ಇರುತ್ತೆ. ಇಲ್ಲ ನೋಡೋರು ಇದ್ದರೆ ಕಂಟಿನ್ಯೂ ಮಾಡಿ, ಇಲ್ಲ ಪರವಾಗಿಲ್ಲ ಅಂದರೆ ನೋಡೋಕೆ ಹೋಗ್ಬಿಡಿ, ಸ್ಕಿಪ್ ಮಾಡಿ ಈ ವಿಡಿಯೋ. ನೆಕ್ಸ್ಟ್ ಬಂದ್ಬಿಟ್ಟು ನಾನು ಬೆಳಗ್ಗೆ 12 ಗಂಟೆಯಿಂದ 4 ಗಂಟೆಗೆ ಎಷ್ಟಾಗುತ್ತೆ, ತಿರ್ಗಾ 7 ಗಂಟೆಯಿಂದ 12 ಗಂಟೆಗೆ ಎಷ್ಟಾಗುತ್ತೆ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ. ಒಂದು ಬ್ಲಾಗಲ್ಲಿ ಬಂದ್ಬಿಟ್ಟು ನಿಮಗೆ ಒಂದು ದಿನಕ್ಕೆ ಎಷ್ಟು ಅರ್ನಿಂಗ್ ಆಗುತ್ತೆ ಅಂತ ಹೇಳ್ತೀನಿ. ಇನ್ನೊಂದು ಬ್ಲಾಗಲ್ಲಿ ಬಂದ್ಬಿಟ್ಟು 12 ಗಂಟೆಯಿಂದ 4 ಗಂಟೆಗೊಂದು, ಆಮೇಲೆ ಬಂದ್ಬಿಟ್ಟು 7 ಗಂಟೆಯಿಂದ 12 ಗಂಟೆಗೆ ಎಷ್ಟು ಅರ್ನಿಂಗ್ ಆಗುತ್ತೆ ಏನಂತ ನಿಮ್ಗೆ ಹೇಳ್ತೀನಿ. ಇದರಲ್ಲಿ ಝೊಮ್ಯಾಟೊದಲ್ಲಿ ಬಂದ್ಬಿಟ್ಟು ನಾವು ಫಸ್ಟು ಸ್ಲಾಟ್ ಬುಕ್ ಮಾಡ್ಕೋಬೇಕು. ಅದು ಬಂದ್ಬಿಟ್ಟು ಯಾವ ಥರ ಬುಕ್ ಮಾಡ್ಬೇಕು ಏನಂತ ಹೇಳ್ತೀನಿ ನೋಡಿ ನಿಮಗೆ. ಟೈಮ್ ನೋಡ್ಕೋಬೇಕು, 52. ಇದರಲ್ಲಿ 15 ನಿಮಿಷ ಮುಂದೆನೇ ನಾವು ಆನ್ಲೈನ್ಗೆ ಹೋಗ್ಬೋದು, ಏನು ಪರವಾಗಿಲ್ಲ, ತೊಂದರೆ ಇಲ್ಲ. ಕರೆಕ್ಟಾಗಿ 7 ಗಂಟೆಗೆ ಹೋದ್ರೆ ನಡೀತಾ ಇದೆ ನೋಡಿ. 7 to 9 ಅಂತ ಇಲ್ಲಿ ಕೊಟ್ಟವನಲ್ಲ, ಆನ್ ಮಾಡಿದ್ರೆ ಇಲ್ಲ ಆನ್ ಆಗುತ್ತೆ. ಒಂದು ಸೈಡ್ ತೋರಿಸ್ತೀನಿ ಸ್ಲಾಟು. ಇಲ್ಲಿ ನೋಡಿ ಗಿಫ್ಟ್ಸ್ ಅಂತ ಐತಲ್ವಾ, ಗಿಫ್ಟ್ಸ್ ಅಂತ ಐತಲ್ಲ, ಇಲ್ಲಿ ನೋಡ್ಬೇಕು ಈ ಸ್ಲಾಟ್ ತೋರಿಸುತ್ತೆ. ಇಲ್ಲಿ 20ನೇ ತಾರೀಕು ಇವತ್ತು ಬಂದ್ಬಿಟ್ಟು ನೋಡಿ ಈ ಥರ ಸ್ಲಾಟ್ ಬುಕ್ ಮಾಡ್ಕೋಬೇಕು. ಇಲ್ಲಿ ಕ್ಲಿಕ್ ಮಾಡಿದ್ರೆ ಇರಿ ಒಂದು ಸೆಕೆಂಡು. ಇವಾಗ ನೋಡಿ ಈ ಥರ ಗಿಫ್ಟ್ಸ್ ಅಂತ ಐತಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಇದು ಬುಕ್ ಮಾಡ್ಕೋಬೇಕು ನೀವು ಯಾವ ಟೈಮಿಂಗಲ್ಲಿ ಮಾಡ್ತೀರಾ ಅಂತ. ಇನ್ ಕೇಸ್ ನಾನು ಇವಾಗ ಬೆಳಗ್ಗೆ ಬಂದ್ಬಿಟ್ಟು ನಾನು ಬೇರೆ ಕೆಲಸ ಐತೆ, ಬೇರೆ ಕೆಲಸ ಮುಗಿಸ್ಕೊಂಡು ಇವಾಗ ನಾನು ಪಾರ್ಟ್ ಟೈಮ್ ಮಾಡ್ತೀನಿ ಅಂದರೆ ಇಲ್ಲಿ ನೋಡಿ 11 ಗಂಟೆಯಿಂದ 12 ಗಂಟೆ, 12 ಗಂಟೆಯಿಂದ 2 ಗಂಟೆ, 2 ಗಂಟೆಯಿಂದ 3 ಗಂಟೆ, ತಿರ್ಗಿ 3 ಗಂಟೆಯಿಂದ 4, 4ರಿಂದ 5, 5ರಿಂದ 6, 6ರಿಂದ 7, 7ರಿಂದ 9, 9ರಿಂದ 10, 10ರಿಂದ 11, 11ರಿಂದ 12 ಆ ಥರ ಐತೆ. ತಿರ್ಗಿ ನೈಟು ಐತೆ ಗುರು, 12, 1 ಗಂಟೆ, 1 ಗಂಟೆ, 2 ಗಂಟೆ ಆ ಥರನೇ ಐತೆ. ನೈಟ್ ಟೈಮ್ ರಿಸ್ಕು ಸ್ವಲ್ಪ ಮಾಡೋಕ್ಕೆ ಹೋಗ್ಬೇಡಿ, ಬಟ್ ಮಾಡಿದ್ರೆ ವರ್ತ್ ಇರುತ್ತೆ. ಬಟ್ ಮಾಡೋಕ್ಕೆ ಹೋಗ್ಬೇಡಿ ನೈಟ್ ಟೈಮ್, ಸುಮ್ಮನೆ ಏನಕ್ಕೆ ರಿಸ್ಕು ಅಲ್ವಾ. ಇವಾಗ ನನ್ನ ಅರ್ನಿಂಗ್ಸ್ ಇದು ಒಂದು ಸರಿ, ಇದು ನನ್ನ ಅರ್ನಿಂಗ್ಸು ಅಂದರೆ ಮಾಡ್ತಾಯಿದ್ದೀನಿ ಆಲ್ರೆಡಿ ನಾನು ಝೊಮ್ಯಾಟೊ ಬಂದ್ಬಿಟ್ಟು. ಇವತ್ತಿಗೆ ಆಲ್ಮೋಸ್ಟ್ ಒಂದು 6ನೇ ದಿನ ಇವತ್ತು ಮಾಡ್ತಾರೆ ನಾನು ಝೊಮ್ಯಾಟೊ. ಇವಾಗ ನೋಡಿ ಇಲ್ಲಿ ಗಿಫ್ಟ್ಸ್ ಬುಕ್ ಮಾಡಿಕೊಂಡ್ರೆ ನಮ್ಗೆ ಇಲ್ಲಿ ಬರುತ್ತೆ. ಆಮೇಲೆ ಇವಾಗ ನೋಡಿ ಡ್ಯೂಟಿ ಆನ್ ಮಾಡ್ತೀನಿ ನಾನು. ಇನ್ನು ಮುಂದೆನೇ ಆನ್ ಮಾಡಿದ್ದೀನಿ ನೋಡಿ. ಇವಾಗ ಇಲ್ಲಿ ಲೋಗೋ ಶಿಷ್ಯ ಆರ್ಡ್ರ್ ಬೀಳತ್ತೆ ಅಂತ ಹೇಳ್ತೈತೆ ನೋಡಿ. ಇವಾಗ ಆರ್ಡ್ರ್ ಬೀಳತ್ತೆ ನೋಡಿ. ಆರ್ಡ್ರ್ ಬಂದ್ಬಿಟ್ಟು ನಮಗೆ ಇದರಲ್ಲಿ ಏನು ಗೊತ್ತಾ, ಆರ್ಡ್ರ್ ಬಿದ್ದರೆ ಇದರಲ್ಲಿ ನಮಗೆ ಪಿಕಪ್ ಬಂದ್ಬಿಟ್ಟು ಎಷ್ಟು ನೋಡಿ ತೋರಿಸುತ್ತೆ, ಒಂದೊಂದು ಡ್ರಾಪ್ ಹತ್ರ ಇದ್ರೂ ತೋರಿಸುತ್ತೆ ಎಲ್ಲಿ ಎಷ್ಟು ಕಿಲೋಮೀಟ್ರ್ ಡ್ರಾಪ್ ಅಂತ. ಡ್ರಾಪ್ ಮಾತ್ರ ತೋರಿಸುತ್ತೆ, ಆದರೆ ಯಾವ ಲೊಕೇಶನ್ ಡ್ರಾಪು ಏನಂತ ನಮ್ಗೆ ತೋರಿಸಲ್ಲ ಇದರಲ್ಲಿ. ಅದೊಂದು ಹಿಂಸೆ. ಇಲ್ಲಿ ನೋಡಿ ಪಿಕಪ್ಪು 2 ಕಿಲೋಮೀಟ್ರ್ ಪಿಕಪ್ಪು, ಡ್ರಾಪು 2.4 ಇಲ್ಲಿ ಕಾಣಿಸ್ತೈತಾ. ಇವಾಗ ಇದು ನಾವು ಪಿಕ್ ಮಾಡಬೇಕು ಅಂದರೆ ನಾವು ಆರ್ಡ್ರ್ ಎತ್ಕೋಬೇಕು. ಇಲ್ಲಿ ಟೈಮಿಂಗ್ ಐತೆ, ಇಷ್ಟೊತ್ತೈತೆ ಅಲ್ವಾ, ನೀವು ನೋಡ್ಕೊಂಡು ಎತ್ಕೋಬೋದು. ಇಲ್ಲಿ ನೋಡಿ ಇವಾಗ ನಾನು ಆ್ಯಕ್ಸೆಪ್ಟ್ ಮಾಡಿದ್ದೀನಿ ಆರ್ಡ್ರು. ಎಲ್ಲಿದು ಇದರಲ್ಲಿ ಮೈನ್ ಪ್ಲಸ್ ಪಾಯಿಂಟ್ ಏನಂದರೆ ನಮಗೆ ಲೊಕೇಶನ್ ಜೊತೆ ನಮಗೆ ಹೋಟೆಲ್ಲು ಇಮೇಜ್ ತೋರಿಸುತ್ತೆ. ಅದೊಂದು ಗುಡ್ ಪಾಯಿಂಟ್ ಅಂತ ಹೇಳ್ಬೋದು. ಇಲ್ಲಿ ಟಾಕೋ ಬೆಲ್ಲಲ್ಲಿ ಬಂದ್ಬಿಟ್ಟು ನಾವು ಪಿಕ್ ಮಾಡಬೇಕು ಇದನ್ನು. ನೀವು ಫುಡ್ ರೆಡಿ ಇರೈತಾ ಇಲ್ಲ ಅಂತ ನಾವು ಅಲ್ಲಿ ಹೋಗ್ಬಿಟ್ಟು ನಾವು ನೋಡಬೇಕಾಗತ್ತೆ. ಇಲ್ಲೇ ಒಂದೊಂದು ನೋಟಿಫಿಕೇಶನ್ ಬರುತ್ತೆ, ಏನಾದರೂ ಫುಡ್ ರೆಡಿ ಇದ್ದರೆ ನಮ್ಗೆ ನೋಟಿಫಿಕೇಶನ್ ಬರೋಲ್ಲ. ಇವಾಗ ಅಲ್ಲಿ ಹೋಗ್ಬಿಟ್ಟು ಆರ್ಡ್ರು ಯಾವ ಥರ ಪಿಕ್ ಮಾಡಬೇಕು ಏನಂತ ನಿಮಗೆ ನಾನು ತೋರಿಸ್ತೀನಿ ಬನ್ನಿ. ಇಲ್ಲಿಂದ ಹೋಗ ನೋಡಿ, ಇವಾಗ ಲೊಕೇಶನ್ ಹತ್ರ ಬಂದಿದ್ದೀವಿ. ಇಲ್ಲೇ ಮೇಲೆ ಫಸ್ಟ್ ಫ್ಲೋರ್ ಅದೇ, ಬನ್ನಿ ಅಲ್ಲಿ ಹೋಗೋಣ.
ನೋಡಿ ಈಗ ಇದು ಬಂದ್ಬಿಟ್ಟು ನಾನು ಇವಾಗ ರೆಸ್ಟೋರೆಂಟ್ ಹತ್ರ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಅರೇವ್ ಕೊಡಬೇಕು. ಅಂದರೆ ನಾನು ರೆಸ್ಟೋರೆಂಟ್ ಹತ್ರ ಬಂದಿದ್ದೀನಿ ಪಿಕ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಅದೊಂದು ಆ ಥರ ಅರೇವ್ ಕೊಟ್ಟಮೇಲೆ ನಿಮ್ಗೆ ಇಲ್ಲಿ ನೋಡ್ಬೋದು ಫುಡ್ ರೆಡಿ ಐತೆ, ಪಕ್ಕದಲ್ಲಿ ಟೈಮಿಂಗು ಬರ್ತೈತೆ ಅಷ್ಟರೊಳಗಡೆ ಪಿಕ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಆಮೇಲೆ ನೋಡಿ ಇಲ್ಲಿ ಈ ಪಿನ್ ಬರ್ತೈತಲ್ವ 4 ನಂಬರ್ ಲಾಸ್ಟಲ್ಲಿ ಐತಲ್ಲ, ಲಾಸ್ಟಲ್ಲಿರೋ 4 ನಂಬರ್ ಹೇಳಬೇಕು. ಅಲ್ಲಂದರೆ ಪಿಕ್ ಮಾಡೋಕ್ಕೆ ಲಾಸ್ಟಲ್ಲಿರೋ 4 ನಂಬರ್ ಹೇಳ್ಬೇಕು ನಾವಲ್ಲಿ. ನಾವು 4096 4096 ID ನಂಬರ್ ಹೇಳಿದ್ರೆ ಅವ್ರು ಕೊಡ್ತಾರೆ. ಪಿಕಪ್ ಮಾಡಿಲ್ಲ, ನಾನು ಪಿಕಪ್ ಮಾಡಬೇಕು. 1 ಸೆಕೆಂಡ್. ಇದೊಂದು ಇವಾಗ ಪಿಕಪ್ ಮಾಡ ಎಷ್ಟು ಕಿಲೋಮೀಟರ್ ಡ್ರಾಪ್ ಇಲ್ಲಿಂದ ಅಮೃತಲ್ಲಿ, ಇಲ್ಲಿಂದ 3 ಕಿಲೋಮೀಟರ್ ಡ್ರಾಪ್. ಓಕೆನಾ, ಮ್ಯಾಪ್ ಹಾಕೋಣ ಅಷ್ಟೇ ಗುರುಸ್. ಈಸಿಯಾಗಿರುತ್ತೆ, ಏನೇನು ಕಷ್ಟ ಏನಿರಲ್ಲ. ಪಿಕಪ್ ಮಾಡೋದು ಡ್ರಾಪ್ ಮಾಡೋದು ಅಷ್ಟೇ. ಬಟ್ ಅಂದರೆ ಅದೇ ಸ್ವಲ್ಪ ನೋಡ್ಕೋಬೇಕು. ಈ ಅಪಾರ್ಟ್ಮೆಂಟ್ ಇರುತ್ತೆ ಅಲ್ಲಿ ಕೊಡಬೇಕಾದ್ರೆ ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಅದು ಮಾಡ್ಕೊಂಡು ಅಷ್ಟೇ, ಇನ್ನೇನಿಲ್ಲ. ಇನ್ನೆಲ್ಲ ಈಸಿನೇ, ನಾರ್ಮಲ್ ಮಾಡೋದು ಗೊತ್ತಿರುತ್ತಲ್ವ. ಈ ಕೆಲಸ ಮಾಡೋಕ್ಕೇನು ಕನ್ನಡ ಬರಬೇಕು ಅದು ಇದು ಏನು ಇಂಗ್ಲೀಷ್ ಬರಬೇಕು ಹಿಂದಿ ಬರಬೇಕಂತೇನಿಲ್ಲ. ನಿನಗೆ ಕನ್ನಡ ಕಂಫರ್ಟಬಲ್ ಕನ್ನಡ ಬಂದರೆ ಸಾಕು. ಓಕೆನಾ, ಸರಿ ಇವಾಗ ಡ್ರಾಪ್ ಮಾಡೋಕೆ ಹೋಗೋಣ ಬನ್ನಿ. 3 ಕಿಲೋಮೀಟ್ರ್ ಐತೆ, ಡ್ರಾಪ್ ಮಾಡ್ಬೇಕಾದ್ರೆ ಸಿಗ್ತೀನಿ ನಿಮಗೆ ಯಾವ ಥರ ಡ್ರಾಪ್ ಮಾಡಬೇಕು ಹಿಂಗೆ ಅಂತ. ಡ್ರಾಪ್ ಹತ್ರ ಬಂದೆ ಅಪಾರ್ಟ್ಮೆಂಟ್ ಇದು. ಇವಾಗ ನೋಡಿ ಇಲ್ಲಿ ಡ್ರಾಪ್ ಹತ್ರ ಬಂದಿದ್ರಲ್ಲ, ಡ್ರಾಪ್ ಹತ್ರ ಬಂದಿದ್ದೀನಿ ಅಂತ ಡ್ರಾಪ್ದು. ಇವಾಗ ಏನಿಲ್ಲ, ಈ OTP ಒಂದು ಹೇಳಿದ್ರೆ ಸಾಕು, ಅವ್ರಿಗೆ ಯಾವ ಅಪಾರ್ಟ್ಮೆಂಟ್ ಎಲ್ಲ ಗೊತ್ತಾಗ್ಬಿಡುತ್ತೆ. ನಿಮ್ಗೇನು ಗೊತ್ತಿಲ್ಲ ಅಂದರೆ ನೀವು ಕೇಳ್ಕೊಂಡು ಹೋಗ್ಬೇಕು ಎಲ್ಲಿ ಬರುತ್ತೆ ಏನು ಅಂತ. ಇವಾಗ ನೋಡಿ ನಾನು OTP ಒಂದು ಹೇಳ್ಬಿಟ್ಟು ಬರ್ತೀನಿ ಅಷ್ಟೇ. OTP ಹೇಳಿದ್ರೆ ಎಲ್ಲ ಎಂಟ್ರಿ ಆಗುತ್ತೆ ಅಷ್ಟೇ. OTP 566 157 57 B2 ಲಾಸ್ಟೇನಾ ಅಷ್ಟೇ. ಎಲ್ಲ OTP ಹೇಳ್ಬಿಟ್ರೆ ಎಲ್ಲ ಮುಗಿತು. ಇದು OTP ಇದ್ದರೆ ಸ್ವಲ್ಪ ಈಸಿ ಗುರು, ನಮ್ಗೆ ಇನ್ನೂ ಈಸಿ ಆಗುತ್ತೆ. ಯಾಕಂದರೆ ತಲೆನೋವಿರಲ್ಲ ಎಂಟ್ರಿ ಮಾಡಬೇಕಂತ. ಬಂದ್ವಾ ಕೊಟ್ಟುವ ಹೋಗ್ತಾ ಇರ್ಬೋದು ಅಷ್ಟೇ. ಏನಾದರೂ ನಿಮ್ಗೆ ಅಪಾರ್ಟ್ಮೆಂಟ್ ಏನಾದರೂ ಅಂದರೆ ಅಪಾರ್ಟ್ಮೆಂಟ್ ಹೆಸರು ಗೊತ್ತಿಲ್ಲ ಮತ್ತು ಅಪಾರ್ಟ್ಮೆಂಟಲ್ಲಿ ಯಾವ ಪ್ಲಾಟ್ ಗೊತ್ತಿಲ್ಲ ಅಂದರೆ ಕಸ್ಟಮರ್ ನಂಬರ್ ಇಲ್ಲೇ ಇರುತ್ತೆ ನೋಡಿ. ಇಲ್ಲಿ 1 ಸೆಕೆಂಡ್ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಐತಲ್ವಾ, ಇಲ್ಲಿ ಕಾಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ 2 ನಂಬರ್ ಇರುತ್ತೆ. 2 ನಂಬರಲ್ಲಿ ಯಾವುದಾದ್ರು ಕಾಲ್ ಮಾಡೋದು. ಇಲ್ಲೇ ಹಾಕೋರು ನೋಡಿ B2 ಬ್ಲ್ಯಾಕು 6th ಫ್ಲೋರ್ ಅಂತ ಇಲ್ಲೇ ಮೆನ್ಷನ್ ಮಾಡೋರಲ್ವ. ನಿಮಗೇನು ಡೌಟ್ ಇದ್ದರೆ ಅವ್ರಿಗೆ ಫೋನ್ ಆಗುತ್ತೆ, ಅವರೇ ಹೇಳ್ತಾರೆ. ಇಲ್ಲಾಂದರೆ ಅವ್ರಿಗೆ ಫೋನ್ ಮಾಡಿಬಿಟ್ಟು ಈ ಥರ ವಾಚ್ಮ್ಯಾನಿಗೆ ಕೇಳ್ತಾವನಂತ ವಾಚ್ಮ್ಯಾನ್ ಹತ್ರ ಫೋನ್ ಕೊಟ್ಟರೆ ಸಾಕು, ಅವರೇ ಮಾತಾಡ್ತಾರೆ ಅವ್ರ ಹತ್ರನೇ. ಇವಾಗ ಎತ್ಕೊಂಡು ಹೋಗಿ ಇದು ಕೊಡೋಣ ಬನ್ನಿ, ಕೊಟ್ಬಿಟ್ಟು ನಿಮ್ಗೆ ಸಿಗ್ತೀನಿ ಯಾವ ಥರ ಕೊಡಬೇಕು ಏನು ಅಂತ. ಅಂದರೆ ಏನು ಗೊತ್ತಿರತ್ತೆ, ಅಲ್ಲಿ ಹೋಗ್ಬಿಟ್ಟು ಕೆಲವೊಂದೇನಿರುತ್ತೆ ಗೊತ್ತಾ, ಡೋರ್ ಹತ್ರ ಇಕ್ಕಿ ಫೋಟೋ ಡೋರ್ ಹತ್ರ ಇಕ್ಬಿಡಿ ಅಂತ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಅಲ್ಲಿ ಇಕ್ಬಿಟ್ಟು ಒಂದು ಫೋಟೋ ತೊಗೋಬೇಕು, ಇದರಲ್ಲೇ ಬರುತ್ತೆ. ಅದು ತೋರಿಸ್ತೀನಿ ನಿಮಗೆ. ಝೊಮ್ಯಾಟೊ ಥ್ಯಾಂಕ್ ಯು ಅಷ್ಟೇ. ಇವಾಗ ಆರ್ಡರ್ ಇಸ್ ಡೆಲಿವರಿ ಅಷ್ಟೇ. ಎಷ್ಟು ಕೊಟ್ಟವ್ರೆ ಏನು, ಎಷ್ಟು ಕಿಲೋಮೀಟ್ರ್? 5 ಕಿಲೋಮೀಟ್ರ್ ನೋಡಿ. 5 ಕಿಲೋಮೀಟ್ರಿಗೆ 39 ರೂಪಾಯಿ. ಅರ್ಥ ಆಯಿತು ಅನ್ಸುತ್ತೆ ಇವಾಗ ಯಾವ ಥರ ಮಾಡ್ಬೇಕೇನಂತ. ಇದರಲ್ಲಿ ಇನ್ನೊಂದು ಮಲ್ಟಿಪಲ್ ಆರ್ಡ್ರ್ ಬೀಳುತ್ತೆ. ಅಂದರೆ ಒಂದೇ ಏರಿಯಾ ಸೈಡ್ ಹೋಗ್ತಾಯಿದ್ರೆ ಒಂದೇ ರೆಸ್ಟೋರೆಂಟನ್ನು ಬೀಳುತ್ತೆ, ಇಲ್ಲಾಂದರೆ ಸಪ್ರೇಟ್ ರೆಸ್ಟೋರೆಂಟ್ ಅಂತಲೂ ಬೀಳುತ್ತೆ. ಆ ಥರ ಬೀಳ್ತಾ ಇರುತ್ತೆ. ಅದನ್ನು ಸ್ವಲ್ಪ ನೋಡ್ಕೊಂಡು ಹುಷಾರಾಗಿ ಮಾಡಬೇಕು. ಇದನ್ನು ಮಲ್ಟಿಪಲ್ ಆರ್ಡ್ರ್ ಅಂತಾರೆ. ಅಂದರೆ ಒಂದೇ ರೋಡಲ್ಲಿ ಹತ್ರ ಇದ್ದರೆ ಕೊಡ್ತಾನೆ, ರೆಸ್ಟೋರೆಂಟ್ ಪಕ್ಕದಲ್ಲಿದ್ದರೆ. ಇದು ನಾವು ಕ್ಯಾನ್ಸಲ್ಲು ಮಾಡ್ಕೋಬೋದು, ಯಾವುದು ರೆಡಿ ಆಗಿಲ್ಲ ಅಂದರೆ ಡಿಲೇ ಮಾಡಿದ್ರೆ ಆರ್ಡ್ರು. ಇದು 900 ಮೀಟ್ರ್ ಡ್ರಾಪು, ಇನ್ನೂ ಕೊಟ್ಟಿಲ್ಲ. ಇಲ್ಲಿ ನೋಡಿ, ಇನ್ನೂ ಒಂದು 3 ನಿಮಿಷ ವೆಯ್ಟ್ ಮಾಡಬೇಕು. ಆರ್ಡ್ರ್ ರೆಡಿ ಆಗಿಲ್ಲ ಇನ್ನು. ರೆಡಿ ಆದಮೇಲೆ ಹೋಗಿ ಪಿಕ್ ಮಾಡಬೇಕು. ಪಿಕ್ ಮಾಡ್ಕೊಬಂದು ನಿಮ್ಗೆ ಸಿಗ್ತೀನಿ ರೀ. ಇನ್ನೊಂದು ಪಿಕ್ ಮಾಡ್ಕೊಬಂದೆ. ಫಸ್ಟ್ ಒಂದು ಡ್ರಾಪ್ ಬಂದ್ಬಿಟ್ಟು ಇಲ್ಲಿ ನೋಡಿ 700 ಮೀಟರ್ 700 ಮೀಟರ್ ಅಷ್ಟೇ ಡ್ರಾಪ್ ಫಸ್ಟಿದು. ಇದು ಸೆಕೆಂಡ್ ಒನ್ನು 700 ಮೀಟ್ರ್ ಡ್ರಾಪು. ಸೆಕೆಂಡ್ ಒನ್ ಮುಟ್ಟಿ ಅಲ್ಲಿಂದ ಹತ್ರ ಇರುತ್ತೆ. ಅಲ್ಲಿಂದ ಇದು ಫಸ್ಟಿದು.
ಚಿಕ್ಕದು ಸೆಕೆಂಡ್ ನೋಡ್ಕೋಬೇಕು. ಮಿಸ್ ಆಯಿತು ಅಂದರೆ ಮುಗೀತು. ಒಂದು ಡ್ರಾಪ್ ಮಾಡಿದೆ ಇಲ್ಲೇ ಪಕ್ಕದಲ್ಲೇ. ಡ್ರಾಪ್ ಮಾಡಿದ್ಮೇಲೆ ಅಲ್ಲಿಂದ ಬಂದ್ಬಿಟ್ಟು 1.2 ಅಂದರೆ 1 ಕಿಲೋಮೀಟ್ರ್ 200 ಮೀಟ್ರು ಡ್ರಾಪ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಈಗ. ಓಕೆ ಗೈಸ್, ಆರ್ಡ್ರು ಯಾವ ಥರ ಪಿಕ್ ಮಾಡಬೇಕು, ಯಾವ ಥರ ರೆಸ್ಟೋರೆಂಟಲ್ಲಿ ಹೋಗಿ ಪಿಕ್ ಮಾಡಬೇಕು, ಮತ್ತು ಯಾವ ಥರ ಡ್ರಾಪ್ ಮಾಡಬೇಕು, ಯಾವ ಥರ ಲೊಕೇಶನ್ ಎಲ್ಲ ನಿಮ್ಗೆ ಗೊತ್ತಿರುತ್ತೆ. ಕರೆಕ್ಟಾಗಿ ಹೇಳಿರ್ತೀನಿ ಅಂದ್ಕೊಂಡಿದ್ದೀನಿ. ಇದರಲ್ಲಿ ಬಂದ್ಬಿಟ್ಟು ನಾನೇನಾದರೂ ಬೈ ಮಿಸ್ಟೇಕ್ ಏನು ತಪ್ಪಾಗಿ ಹೇಳಿದರೆ ಕೇಳಿ ಕಮೆಂಟ್ ಹಾಕಿರಿ. ಬ್ರೋ ಈ ಥರ ಅಲ್ಲ ಬ್ರೋ ಹಿಂಗೆ ಅಂತ. ಅವು ನನಗೂ ಗೊತ್ತಾಗುತ್ತೆ. ನೆಕ್ಸ್ಟ್ ಟೈಮ್ ಆ ಥರ ನಾನು ಮಿಸ್ಟೇಕ್ ಮಾಡೋಕ್ಕಾಗಲ್ಲ. ನನ್ನ ಪ್ರಕಾರ ನಾನು ಕರೆಕ್ಟಾಗಿ ಡೆಲಿವರಿ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ಇದರಲ್ಲಿ ಏನಾದರೂ ನಿಮ್ಗೆ ಡೌಟ್ ಇದ್ದರೆ ಕೇಳಿ ಕಮೆಂಟ್ ಆಗಿರಿ. ಅರ್ಥ ಆಯಿತು ಅಂದ್ಕೊಂಡಿರ್ತೀನಿ ಯಾವ ಥರ ಆರ್ಡ್ರ್ ಪಿಕ್ ಮಾಡಬೇಕು, ಯಾವ ಥರ ಫುಡ್ ಎತ್ಕೋಬೇಕು, ಮತ್ತು ಯಾವ ಥರ ರೆಸ್ಟೋರೆಂಟಲ್ಲಿ ಫುಡ್ ಪಿಕ್ ಮಾಡಬೇಕು, 2 ಆರ್ಡ್ರ್ ಬಿದ್ದರೆ ಯಾವ ಥರ ಪಿಕ್ ಮಾಡಬೇಕು, ಯಾವ ಥರ ಕೊಡಬೇಕಂತ. 2 ಆರ್ಡ್ರು ಮಲ್ಟಿಪಲ್ ಆರ್ಡ್ರ್ ಬೀಳಬೇಕಾದ್ರೆ ಸ್ವಲ್ಪ ಹುಷಾರಾಗಿ ನಾವು ಮಾಡಬೇಕಾಗಿರೋದು. ಯಾಕಂದರೆ ID ನಂಬರ್ ಎಲ್ಲ ನೋಡ್ಕೊಂಡು ಕೊಡಬೇಕಾಗುತ್ತೆ. ಕಸ್ಟಮರ್ ಕೊಡಬೇಕಾದ್ರೆ ಬೈ ಮಿಸ್ಟೇಕ್ ಏನಾದರೂ ಚೇಂಜ್ ಅವ್ರಿಗೆ ಕೊಡಬೇಕಾಗಿರೋದು ಇವ್ರು ಕೊಟ್ಟರೆ ID ಸಸ್ಪೆಂಡ್ ಆಗುತ್ತೆ. ಅದಕ್ಕೆ ಸ್ವಲ್ಪ ಕೇರ್ಫುಲ್ಲಾಗಿ ID ನೋಡ್ಕೊಂಡು ನಂಬರೆಲ್ಲ ಇರುತ್ತಲ್ವ, ID ನಂಬರು ಅದು ನೋಡ್ಕೊಂಡು ಕೊಡಿ. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಇದರಲ್ಲಿ ಏನಾದರೂ ನಾನು ತಪ್ಪಾಗಿ ಹೇಳಿದರೆ ದಯವಿಟ್ಟು ಇಲ್ಲಿ ಕಮೆಂಟ್ ಹಾಕಿರಿ. ಬ್ರೋ ಈ ಥರ ಹೇಳಿ ಅಂತ. ನೆಕ್ಸ್ಟ್ ಟೈಮ್ ನಾನು ಆ ಥರ ಬಗ್ಗೆ ನೋಡ್ಕೊತೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಬಂದ್ಬಿಟ್ಟು ಅಂದರೆ 1 ಡೇ ಎಷ್ಟು ಅರ್ನಿಂಗ್ ಆಗುತ್ತೆ, ತಿರ್ಗಾ ಬಂದ್ಬಿಟ್ಟು ಪಾರ್ಟ್ ಟೈಮಲ್ಲಿ ಎಷ್ಟು ಅರ್ನಿಂಗ್ ಆಗುತ್ತೆ ಎಲ್ಲ ನಿಮ್ಗೆ ಮಾಡ್ತೀನಿ. ನಿಮಗೆ 1 ಡೇದು ಬೇಕಾ ಪಾರ್ಟ್ ಟೈಮ್ ಬೇಕಾ ಅಂತ ಕಮೆಂಟ್ ಹಾಕಿರಿ. ಯಾಕಂದರೆ ನಾನು 2 ವೀಡಿಯೋನು ಮಾಡ್ತೀನಿ. ನಿಮಗೆ ಫಸ್ಟ್ ಬಂದ್ಬಿಟ್ಟು 1 ಡೇದು ಬೇಕಾ ಇಲ್ಲಾಂದರೆ ಪಾರ್ಟ್ ಟೈಮ್ ಬೇಕಾ ಏನು ಅಂತ ಕಮೆಂಟ್ ಹಾಕಿರಿ. ಪಾರ್ಟ್ ಟೈಮ್ ಅಂದರೆ ಬಂದ್ಬಿಟ್ಟು 12 ಗಂಟೆಯಿಂದ 4 ಗಂಟೆ, ಮತ್ತು 7 ಗಂಟೆಯಿಂದ 12 ಗಂಟೆ. ಫುಲ್ ಟೈಮ್ ಅಂದರೆ 2 ಗಂಟೆಯಿಂದ 12 ಗಂಟೆ. ಇದರಲ್ಲಿ ನಿಮ್ಗೆ ಯಾವುದು ಫಸ್ಟ್ ವೀಡಿಯೋ ಬೇಕಂತ ಕಮೆಂಟ್ ಹಾಕಿರಿ. ನಾನು ಮಾಡ್ತೀನಿ. ಯಾವ್ದು ಫಸ್ಟ್ ಬೇಕಂತ ಕಮೆಂಟ್ ಹಾಕಿ ನಾನು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋದಲ್ಲಿ ಸೊ ದಟ್ ಎಲ್ಲ ಕರೆಕ್ಟಾಗಿ ಹೇಳಿದ್ದೀನಿ ಅಂದ್ಕೊಂಡಿದ್ದೀನಿ. ಏನಾದರೂ ಬೈ ಮಿಸ್ಟೇಕ್ ಇದ್ದರೆ ಕಮೆಂಟ್ ಹಾಕಿ ಕೇಳಿ ಈ ಥರ ಐತೆ ಅಂತ ಎಲ್ಲ ಹೇಳಿದ್ದೀನಿ ಭಾವಿಸ್ತಾ ಈ ವಿಡಿಯೋಲ್ಲಿ ಮುಗಿಸ್ತೀನಿ. ನೀವೇ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹೇಳ್ತಾ ನಾನು ಈ ವಿಡಿಯೋ ಇಲ್ಲಿ ಮುಗಿಸ್ತೀನಿ. ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ ಗಾಯ್ಸ್.